ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಎಚ್ಸಿಜಿ ಆಸ್ಪತ್ರೆಯ ವಿರುದ್ಧ ನೀತಿ ಬಾಹಿರ ಕ್ಲಿನಿಕಲ್ ಟ್ರಯಲ್ ಆರೋಪ. ಇವತ್ತು ಆಸ್ಪತ್ರೆಗೆ ಭೇಟಿ ನೀಡಲಿರುವ ಕೇಂದ್ರ ಔಷಧ ನಿಯಂತ್ರಣ ಗುಣಮಟ್ಟ ಸಂಸ್ಥೆಯ ತನಿಖಾ ತಂಡ 2023ರಿಂದ 25ರ ಅವಧಿಯ 51 ಪ್ರಯೋಗಗಳ ಮಾಹಿತಿಯನ್ನ ಪಡೆಯಲಿರುವ ಅಧಿಕಾರಿಗಳು. ಹಣ ಹೊಂದಿಸಲಾಗದ ಬಡ ರೋಗಿಗಳನ್ನ ಎಚ್ಸಿಜಿ ಆಸ್ಪತ್ರೆ ಟಾರ್ಗೆಟ್ ಮಾಡಿದ ಆರೋಪ. ಕ್ಲಿನಿಕಲ್ ಟ್ರಯಲ್ಗೆ ಶಿಫಾರಸು ಮಾಡಿ ವೈದ್ಯರಿಗೆ ಸಂದೇಶ. ವಾಟ್ಸ್ಆಪ್ ಮೂಲಕ ಸಂದೇಶ ಕಳುಹಿಸಿದ್ದಾರೆ ಎನ್ನಲಾದ ಸ್ಕ್ರೀನ್ ಶಾಟ್ಸ್ ನ್ಯೂಸ್ ಫಸ್ಟ್ಗೆ ಲಭ್ಯ. ತನ್ನ ತಾಯಿಯ ಸಾವಿಗೆ ಎಚ್ಸಿಜಿ ಆಸ್ಪತ್ರೆ ಕಾರಣ. ಶಸ್ತ್ರಚಿಕಿತ್ಸೆ, ಕೆಮೊಥೆರಪಿ ಒಂದರ ನಂತರ ಒಂದರಂತೆ ಮಾಡಿ ಕೊಂದ್ರು. ನ್ಯೂಸ್ ಫಸ್ಟ್ ಸುದ್ದಿ ಲಿಂಕ್ ಕೆಳಗಡೆ ಈ ಬಗ್ಗೆ ಪೋಸ್ಟ್ ಹಾಕಿ ಗಂಭೀರ ಆರೋಪ ಮಾಡಿದ ವ್ಯಕ್ತಿ. ಬಹಿರಂಗವಾಗಿ 5 ವರ್ಷ ನಾನೇ ಸಿಎಂ ಎಂದ ಸಿದ್ದರಾಮಯ್ಯ. ಅಹಿಂದ ಸಪೋರ್ಟ್. ಕಾಂಗ್ರೆಸ್ನ ದೆಹಲಿ ನಾಯಕರ ಅಭಯ ಸಿಕ್ಕ ಮೇಲೆ ಬಂತ ಹೇಳಿಕೆ. 2028ರ ಚುನಾವಣೆಯ ಭವಿಷ್ಯದ ಲೆಕ್ಕಾಚಾರದಿಂದ ಅಸ್ತು ಅಂತ ಹೈಕಮಾಂಡ್. ಸಿಎಂ ಆಗಿರೋರು ಮುಂದುವರಿತೀನಿ ಅಂದ್ರೆ ತಪ್ಪೇನು? ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿ. ನಮಗೆ ಶ್ರಮಕ್ಕೆ ಫಲ ಸಿಗತ್ತೆ ಅಂತ ಈಗಲೂ ಭರವಸೆ ಇದೆ, ಮುಂದೆಯೂ ಇರುತ್ತೆ. 5 ವರ್ಷ ನಾನೇ ಸಿಎಂ ಎಂಬ ಸಿದ್ದರಾಮಯ್ಯರ ಹೇಳಿಕೆಗೆ ಡಿಕೆ ಸುರೇಶ್ ಪ್ರತಿಕ್ರಿಯೆ. ಕಾಂಗ್ರೆಸ್ನಲ್ಲಿ ಮತ್ತೊಂದು ಘಟ್ಟ ತಲುಪಿರುವ ಸಿಎಂ ಗಾದಿಯ ಕಿತ್ತಾಟ. ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ರು ಪಟ್ಟುಗಳನ್ನ ಮುಂದುವರಿಸಲಿರುವ ಡಿಕೆಶಿ. ಮುಂದಿನ ದಿನಗಳಲ್ಲಿ ಡಿಕೆಶಿ ಹೊಸ ದಾಳ ಉರುಳಿಸುವ ಸಾಧ್ಯತೆ. ನಾನೇ 5 ವರ್ಷ ಸಿಎಂ ಎಂದ ಸಿದ್ದರಾಮಯ್ಯರನ್ನ ವ್ಯಂಗ್ಯವಾಡಿದ ಜೆಡಿಎಸ್. ಹೀಗೆ ಹೇಳ್ಕೊಂಡು ತಿರುಗುವಂತಹ ಕರ್ಮ ಸಿದ್ದರಾಮಯ್ಯ ಅವರಿಗೆ ಬರಬಾರ್ದಾಗಿತ್ತು. ಗಂಟಲು ಹರಿದುಕೊಳ್ತಾ ಇರೋದ್ರ ಹಿಂದೆ ಸಿಎಂ ಕುರ್ಚಿ ಅಲುಗಾಡ್ತಾ ಇರೋದು ಗೊತ್ತಾಗ್ತಾ ಇದೆ ಅಂತ ಕುಹಕ. ಸಿಎಂರಿಂದ ಅವಮಾನಕ್ಕೆ ಮನನೊಂದು ಎಎಸ್ಪಿ ಬರಮನಿ ಸ್ವಯಂ ನಿವೃತ್ತಿಗೆ ಪತ್ರ. ಜುಲೈ 6ರ ಒಳಗೆ ವಾಪಸ್ ಪಡೆಯದೇ ಇದ್ರೆ ಅಂಗೀಕಾರ ಮಾಡಿ. ಗೃಹ ಇಲಾಖೆಯಿಂದ ಪತ್ರ ಅಂಗೀಕಾರಕ್ಕೆ ಸೂಚನೆ. ರಾಜ್ಯ ಪ್ರವಾಸದಿಂದ ಜೆಡಿಎಸ್ಗೆ ಆನೆ ಬಲ. ಪಕ್ಷದ ಸದಸ್ಯತ್ವ ನೋಂದಣಿಯಲ್ಲೂ ಆರಂಭದಲ್ಲೇ ಭರ್ಜರಿ ಸಕ್ಸಸ್. ಎಚ್ಡಿ ಕುಮಾರಸ್ವಾಮಿ ದೇವೇಗೌಡರಿಗೆ ಮಾಹಿತಿ ನೀಡಿರುವ ನಿಖಿಲ್ ಕುಮಾರಸ್ವಾಮಿ. ಆರಾಮಾಗಿ ನಡ್ಕೊಂಡು ಆಸ್ಪತ್ರೆಗೆ ಬಂದಿದ್ದಾತ ಕೊನೆಯುಸಿರು. ದಾವಣಗೆರೆಯಲ್ಲಿ ಹೃದಯಾಘಾತಕ್ಕೆ 44 ವರ್ಷದ ಜಯಪ್ಪ ಸಾವು. ಚಿಕಿತ್ಸೆ ಫಲಿಸದೆ ಐಸಿಯುನಲ್ಲೇ ಹೋಯಿತು ಪ್ರಾಣ. ಕಲಬುರಗಿಯಲ್ಲಿ ಹೃದಯಾಘಾತಕ್ಕೆ ರೈತ ಸಾವು. ಜಮೀನಲ್ಲಿ ಕೆಲಸ ಮಾಡೋ ವೇಳೆಗೆ ಸಂತೋಷ್ಗೆ ಲೋ ಬಿಪಿ. ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಕರೆದೊಯ್ಯುವಾಗ ಕೊನೆಯುಸಿರು. ಹೃದಯಾಘಾತವಾದ್ರೆ ಮಂಡ್ಯ ಮಿಮ್ಸ್ನಲ್ಲಿ ಸಿಗಲ್ಲ ಸೂಕ್ತ ಚಿಕಿತ್ಸೆ. ಇಸಿಜಿ, ಎಕೋ, ಸಿಪಿಕೆಎಂಬಿ ಪರೀಕ್ಷೆಗಷ್ಟೇ ಸೀಮಿತ. 2 ತಿಂಗಳ ಅಂತರದಲ್ಲಿ 60ಕ್ಕೂ ಹೆಚ್ಚು ರೋಗಿಗಳಿಗೆ ಹಾರ್ಟ್ ಅಟ್ಯಾಕ್. ಬೇರೆಡೆಗೆ ಶಿಫ್ಟ್ ಮಾಡ್ತಾ ಇರೋ ವೈದ್ಯರು. ಹತ್ಯೆಯಾದ ನಿವೃತ್ತ ಡಿಜಿ ಓಂ ಪ್ರಕಾಶ್ ಪುತ್ರಿ ಕೃತಿಕಾ ದಾಂಧಲೆ. ನಂದಿನಿ ಪಾರ್ಲರ್ಗೆ ನುಗ್ಗಿ ವಸ್ತುಗಳನ್ನ ಪೀಸ್ ಸಿಬ್ಬಂದಿಗೆ ಥಳಿತ. ಸ್ಥಳಕ್ಕೆ ಬಂದ ಪೊಲೀಸರನ್ನ ನೋಡಿ ಏನೂ ಆಗೇ ಇಲ್ಲ ಎನ್ನುವಂತೆ ಹೊರಟು ಹೋದ ಕೃತಿಕಾ. ಒನ್ ವೇನಲ್ಲಿ ಅಡ್ಡಾದಿಡ್ಡಿ ಕಾರು ಚಲಾಯಿಸಿದ ಚಾಲಕ. ಬೆಂಗಳೂರಿನ ಸೀಗೆಹಳ್ಳಿ ಪೆಟ್ರೋಲ್ ಬಂಕ್ ಬಳಿ ಹುಡುಗಾಟದ ಡ್ರೈವಿಂಗ್. ಸ್ಕೂಲ್ ಬಸ್, ಇತರೆ ವಾಹನಗಳ ಮಧ್ಯೆಯೇ ನುಗ್ಗಿದ ಕಾರ್. ಕ್ರಮಕ್ಕೆ ಆಗ್ರಹಿಸಿ ಸ್ಥಳೀಯರಿಂದ ದೂರು. ಟೋಲ್ ಸಿಬ್ಬಂದಿಯಿಂದ ಬಸ್ ಚಾಲಕನ ಮೇಲೆ ಗೂಂಡಾ ವರ್ತನೆ. ನೆಲಮಂಗಲದ ಸೊಂಡೆಕೊಪ್ಪ ಟೋಲ್ ಬಳಿ ಘಟನೆ. ಗೇಟ್ ಟಚ್ ಆಗಿದೆ ಅಂತ ಬಸ್ ತಡೆಗಟ್ಟಿ ಹಲ್ಲೆ ಆರೋಪ. ಇಂಥದ್ದಕ್ಕೆಲ್ಲ ಪೊಲೀಸರು ಕಡಿವಾಣ ಹಾಕಬೇಕು ಎಂಬ ಆಗ್ರಹ.
ವಿದ್ಯಾರಣ್ಯಪುರದಲ್ಲಿ 2 ಕೋಟಿ ದೋಚಿ ಎಸ್ಕೇಪ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ದೂರುದಾರ ಶ್ರೀಹರ್ಷ ವಿರುದ್ಧ ಕೆಆರ್ಪುರಂ ಠಾಣೆಯಲ್ಲಿದೆ 2 ಕೋಟಿ ವಂಚನೆಯ ಕೇಸ್. ರೈಸ್ ಮಿಲ್ ಮಾಲೀಕ ಅಶೋಕ್ಗೆ ವಂಚನೆ, ಪೊಲೀಸರಿಂದ 4ರನ್ನ ವಶಕ್ಕೆ ಪಡೆದು ವಿಚಾರಣೆ. ಬೆಂಗಳೂರಿನ ಪ್ರಖ್ಯಾತ ಪೆರಿಮೀಟರ್ ಸಲೂನ್ ಮಾಲೀಕರಿಂದ ವಂಚನೆ, ಮಹಿಳೆಯರಿಂದ ತಲಾ 30 ರಿಂದ 40 ಲಕ್ಷ ಹೂಡಿಕೆ ಮಾಡಿಸಿಕೊಂಡು ನಾಮ. 3 ವಿರುದ್ಧ ಎಫ್ಐಆರ್, ಆರೋಪಿಗಳಿಗೆ ಹೈಕೋರ್ಟ್ ರಿಲೀಫ್. ಹಣ ಸಿಗದೆ ಪರದಾಡ್ತಾ ಇರೋ ಮಹಿಳೆಯರು. ಡ್ರಗ್ಸ್ ಮುಕ್ತ ಬೆಂಗಳೂರು ಮಾಡೋಕೆ ಮುಂದಾದ ಪೊಲೀಸರು. ಡ್ರಗ್ ಪೆಡ್ಲರ್ಗಳಿಗೆ ಬಿಸಿ ಮುಟ್ಟಿಸೋಕೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ರಚನೆ. ಎಲ್ಲ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗಳಿಗೆ ಟಾರ್ಗೆಟ್ ಫಿಕ್ಸ್. ಕಾರವಾರದ ಕದ್ರಾ ಸಮೀಪದ ಬಾಳೆಮನಿ ಬಳಿ ಮಳೆಯಿಂದ ಗುಡ್ಡ ಕುಸಿತ. ಕೊಡಸಳ್ಳಿ ಅಣೆಕಟ್ಟೆಗೆ ಸಾಗುವ ರಸ್ತೆ ಸಂಪರ್ಕ ಬಂದ್. ಜೆಸಿಬಿ ಮೂಲಕ ಮಣ್ಣು ತೆಗೆಯುವ ಕಾರ್ಯಾಚರಣೆ. ಆರು 6,000 ಜನರನ್ನ ಮನೆಗೆ ಕಳುಹಿಸ್ತೀವಿ. ಮೈಕ್ರೋಸಾಫ್ಟ್ ತಿಂಗಳಾಂತರದಲ್ಲಿ 9,000 ಮಂದಿಯ ಲೇ ಆಫ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಟೋಮೇಷನ್ ಅಳವಡಿಕೆಯ ಎಫೆಕ್ಟ್. ಫ್ರೆಷರ್ಸ್ಗೆ ಕೆಲಸ ಸಿಗದೆ ಕಂಗಾಲು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.